ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಮಸ್ತೆ. ನಮಸ್ತೆ. ಮುಗಿಯುತ್ತೆ ಈ ರಮಾಭಾಯಿ ಕತೆ. ರಮಾ, ಶರತ್ತಲ್ಲಿ ನೀನು ಸೋತಿದೀಯ. ಮತ್ತೆ ನಿನ್ನ ಗಂಡ ಭೀಮರಾವ್ ಕೂಡ ಇಲ್ಲ ಇಲ್ಲಿ. ಏನೋ ಒಂದು ನಾಟಕ ಮಾಡಿ ನಿನ್ನನ್ನು ಕಾಪಾಡೋದಕ್ಕೆ. ನಿನ್ನ ಕಾಪಾಡೋದನ್ನ ಬಿಟ್ಟು ಯಾರಿಗಾದ್ರೂ ಇಷ್ಟಿಷ್ಟುದ್ದ ಭಾಷಣ ಮಾಡ್ಕೊಂಡು ಕೂತಿರ್ತಾನೆ ಅಷ್ಟೇ. ಯಾವಾಗಲೂ ಮಾಡೋದದೇ ಕೆಲಸ ಅಲ್ವಾ ಅವನು? ನೀವು 3 ಜನ ಸೂರ್ಯಾಸ್ತದ ಒಳಗೆ ಮರಳನ್ನ ಜರಡೆ ಹಿಡಿಯೋ ಕೆಲಸ ಪೂರ್ತಿ ಮಾಡಿ ತೋರಿಸಿ. 3 ಜನ ಈ ಕೆಲಸ ಮಾಡಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆಮೇಲೇನಾಗತ್ತೆ? 3 ಜನ ಬಿಟ್ಟಿ ಕೂಲಿಗಳಾಗ್ತೀರಾ. ನರೋತ್ತಮ, ಹೇಳಿ. ಈ ಭೀಮರಾವ್ ಗಿರ್ಮಿಟಿಯ ಕೂಲಿ ವಿರುದ್ಧ ನಿಂತಿದ್ದ ಅಲ್ವಾ? ಖಂಡಿತ ಹೌದು ಪ್ರಚಂಡ ಮೂರ್ತಿಗಳೇ. ಈಗ ಆಟ ಇರೋದು ಇಲ್ಲಿಗೆ ಬಂದು ನೋಡಿದ್ಮೇಲೆ ಆಟ ಇರೋದು ಅವನ ಹೆಂಡತಿ ರಮಾ, ಇಬ್ರು ಅತ್ಗೇರು ಇಲ್ಲಿ ಬಿಟ್ಟಿ ಕೆಲಸ ಮಾಡೋದನ್ನ ನೋಡ್ಲಿ. ಪ್ರಚಂಡ ಮೂರ್ತಿಗಳೇ, ಇನ್ನು ಸಮಯ ಇದೆ, ನಾವು ಮುಗಿಸ್ತೀವಿ. ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ರಮಾಬಾಯಿ. ಭೀಮರಾವ್ ಇಲ್ದೆ ನೀವು ಸರಿಯಾಗಿ ನಾಟಕ ಕೂಡ ಆಡಕ್ಕಾಗಲ್ಲ, ತಿಳ್ಕೊ. ಇವತ್ತು ನೀನು ಸೋಲೋದೆ. ನಿನ್ ಸೋಲನ್ನ ನಾವು ಕಣ್ಣಾರೆ ನೋಡ್ತೀವಿ. ಇನ್ನೊಂದು, ನಿನ್ನ ಕೆಲ್ಸಕ್ಕೆ ಬಾರ್ದೇ ಇರೋ ಗಂಡ ಬಂದ್ರೆ ಅವನು ಕಣ್ ತುಂಬಿಕೊಳ್ಳಿ. ಭೀಮರಾವ್ ಯಾವಾಗ್ಲೂ ಒದರ್ತಿರ್ತಾನಲ್ಲ, ತನ್ನ ಗೆಲುವು, ತನ್ನ ಹೆಂಡತಿ ರಮಾ ಗೆಲುವು ಅಂತ. ಇವತ್ತು ಅವನ ಹೆಂಡತಿ ರಮನ ಸೋಲು, ಅವನ್ ಸೋಲಾಗತ್ತೆ. ಭೀಮಣ್ಣ ಯಾವತ್ತೂ ಸೋಲಲ್ಲ. ಮತ್ತೆ ರಮಾ ಅಕ್ಕ ಕೂಡ. ಇನ್ನು ಸಮಯ ಬಾಕಿ ಇದೆ, ಕೆಲ್ಸ ಪೂರ್ತಿ ಆಗುತ್ತೆ. ನೀನ್ ಯಾವನೋ? ನೀನೊಬ್ನೇ ಇಷ್ಟೆಲ್ಲ ಕೆಲಸ ಮಾಡಕ್ಕಾಗತ್ತಾ? ಇಲ್ಲ, ಎಲ್ರು ಬನ್ನಿ. ಇವ್ರು ಮಾಡ್ತಾರೆ. ಅಂದ್ಹಾಗೆ ಇವರೆಲ್ಲ ಯಾರು ಅಂತ ನೀವು ಕೇಳಿಲ್ವಾ? ಯಾರು? ಭೀಮರಾವ್ಗೆ ಋಣಿಯಾಗಿರೋರು. ಇವತ್ತು ಭೀಮರಾವ್ ಇಲ್ಲದೆ ಇರಬಹುದು, ಆದ್ರೆ ನಾವೆಲ್ಲ ಅವ್ರ ಪತ್ನಿಗೆ ಖಂಡಿತ ಸಹಾಯಕ್ಕೆ ನಿಲ್ತೀವಿ. ನೋಡಿ, ನನ್ನ ಮಗನ್ನ ಓದಕ್ ಕಳಿಸಿದ್ದೇ ಭೀಮ. ಅದಕ್ಕೆ ಬದಲಾಗಿ ನಾನು ಭೀಮಂಗೋಸ್ಕರ ಏನು ಮಾಡೋಕ್ಕಾಗಿರ್ಲಿಲ್ಲ. ಅದಕ್ಕೆ ಮೂರ್ತಿ ಹೇಳಿದ ಕೂಡಲೇ ಓಡೋಡ್ ಬಂದಿದ್ದೀವಿ. ಭೀಮರಾವ್ ಕಷ್ಟಪಟ್ಟು ತನ್ನ ವಟಾರಕ್ಕೆ ದೀಪ ಹಾಕಿಸ್ಕೊಂಡಿದ್ದನ್ನ ನೋಡಿ ನಾನು ಪ್ರಯತ್ನ ಪಟ್ಟೆ. ಅದಾದ್ಮೇಲೆ ನಮ್ಮ ರಸ್ತೆಗೂ ಲೈಟ್ ಕಂಬ ಬಂತು. ಅವತ್ತಿಂದ ನಾನು ಭೀಮರಾವ್ಗೆ ಧನ್ಯವಾದ ಹೇಳಕ್ಕೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ನನ್ಗೆ ಅವಕಾಶ ಸಿಕ್ಕಿದೆ. ನಾನ್ ಭೀಮರಾವ್ನ ಯಾವತ್ತೂ ಭೇಟಿ ಮಾಡಿಲ್ಲ, ಆದ್ರೆ ಅವನ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ನಮಗೋಸ್ಕರ ಅವನು ಅಷ್ಟೆಲ್ಲ ಮಾಡ್ತಿರೋವಾಗ ಅವನ ಹೆಂಡತಿಗೆ ನಾವು ಸಹಾಯ ಮಾಡದೆ ಇನ್ಯಾರು ಮಾಡೋಕ್ ಸಾಧ್ಯ? ಈ ಭೀಮ ಏನ್ ನಾಯಕನ? ಹೇಗೆ ಹೇಳಿದ ಕೂಡಲೇ ಎಲ್ಲ ಬಂದು ನಿಲ್ಲೋದಕ್ಕೆ? ಇಲ್ಲ, ಯಾವ ನಾಯಕನೂ ಅಲ್ಲ. ನಾಟಕ ಅಷ್ಟೇ ಅವಂದು. ದಿನನಿತ್ಯ ನಾಟಕ ಆಡ್ಕೊಂಡು ಓಡಾಡ್ತಿರ್ತಾನೆ ಅಷ್ಟೇ. ಸೂರ್ಯ ಮುಳುಗೋದ್ರೊಳಗೆ ಇಲ್ಲಿರೋ ಕೆಲಸ ಎಲ್ಲ ಮುಗಿಯುತ್ತೋ ಇಲ್ವೋ ಅಂತ ನಾವು ನೋಡ್ತೀವಿ. ನೋಡೋಣ. ಲಕ್ಷ್ಮಿ ಆಣೆ ಮಾಡಿದಾಳೆ, ನಾನಿಲ್ಲಿಂದ ಹೋಗೋ ಹಾಗಿಲ್ಲ. ಪಾಪ ಅಲ್ಲೇನಾಗ್ತಿದ್ಯೋ ಏನೋ, ಅವರಿಂದ ಕೆಲಸ ಮುಗಿಸೋಕ್ಕಾಗುತ್ತೋ ಇಲ್ವೋ. ಕೆಲ್ಸದ ಬಿಡೋ. ಈಗ ನನಗಿರೋ ಚಿಂತೆ ನನ್ನ ಹೆಂಡತಿ ಹುಷಾರಾಗಿ ಮನೆಗೆ ಬರ್ತಾಳೋ ಇಲ್ವೋ ಅಂತ. ಮತ್ತೆ ಪ್ರಜ್ಞೆ ತಪ್ಪಿದ್ರೆ
ಇದನ್ನೆಲ್ಲ ನೋಡ್ತಿದ್ರೆ ಪಾಪ ಜೀಜಾಬಾಯಿ ಸ್ಥಿತಿಗೆ ಮರುಕ ಹುಡ್ತಾ ಇದೆ, ದುಃಖ ಆಗ್ತಿದೆ. ಈಗ ಅಂಥದ್ದೇನಾಯ್ತು ನಂಜುಂಡಣ್ಣ? ಪಾಪ ಜೀಜಾಬಾಯಿ ಬಗ್ಗೆ ಅಷ್ಟೊಂದು ದುಃಖ ಪಡೋದಕ್ಕೆ? ಅಯ್ಯೋ ಆಗ್ಲೇಬೇಕು ಕಮಲಮ್ಮ. ರಮಾ, ಲಕ್ಷ್ಮಿ, ಕರುಣ ಕೂಡ ಹೆಣ್ಮಕ್ಳೇ ಅಲ್ವಾ? ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ಪಾಪ ಗಂಡ್ಮಕ್ಳು ಕೂತ್ಕೊಂಡು ಬೇಜಾರ್ ಮಾಡ್ಕೋತಿದ್ದಾರೆ ವಿನಃ ಅಲ್ಲಿಗೆ ಹೋಗಿ ಹೆಣ್ತಿನ್ ನೋಡೋ ಅಷ್ಟು ವ್ಯವಧಾನನೂ ಇಲ್ಲ ಅಂತೀನಿ ಅವ್ರಿಗೆ. ಅಲ್ಲಿ ರಮಾ ಏನೇ ಮಾಡಿದ್ರು ತನ್ನ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತಾ ಇರೋದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರನೇ. ಆದ್ರೆ ಜೀಜಾಬಾಯಿ ಅವಳು ಒಂದು ಹೆಣ್ಣು ತಾನೆ, ಆದ್ರೆ ಅವಳ ನೋವು ಯಾರಿಗೂ ತಿಳಿಲಿಲ್ಲ. ಅದಕ್ಕೆ ನನಗೆ ದುಃಖ ಆಗ್ತಿರೋದು, ನೋವಾಗ್ತಿರೋದು. ಅದೇ ಅಂತೀನಿ, ಒಂದೇ ಮನೆಯಲ್ಲಿ ಇಷ್ಟೊಂದು ಅಂತರನ? ನೆರೆಹೊರೆಯೋರು ನಾವು, ನೆರೆಹೊರೆಯವರಾಗಿ ಕಷ್ಟ ಸುಖಕ್ಕೆ ನಾವೇ ಆಗಲಿಲ್ಲ ಅಂದರೆ ಮತ್ತಾರಾಗ್ತಾರೆ? ನೋವಾಗೋದು ಸಹಜನೇ ಅಲ್ವಾ? ವಾವ್ ಜನಾರ್ದನ್, ನಿಮ್ಗಳಿಗೆ ಅಷ್ಟೊಂದು ನೋವಾಗಿದ್ರೆ ಎಲ್ಲಾದ್ರೂ ಹೋಗಿ ನೋವು ತೊಡ್ಕೊಳ್ಳಿ, ಹೋಗಿ. ಸರಿ ಬಿಡಿ, ಆಯ್ತು ಹೋಗ್ತೀವಿ, ನಮ್ಮ ಮನೆಗೆ ಹೋಗ್ತೀವಿ ಬಿಡಿ. ಜನಾರ್ದನ, ಮಂಚಯ್ಯ, ನಡೀರಿ, ಬನ್ನಿ ನಮ್ಮ ಮನೆಗೆ. ಎಲ್ಲರೂ ಅಲ್ಲೇ ಕೂತ್ಕೊಂಡು ಮಾತಾಡೋಣ ಬನ್ನಿ. ಮುಗೀತು ಕೆಲ್ಸ. ಪ್ರಚಂಡ ಮೂರ್ತಿಗಳೇ, ಸುಮ್ನೆ ನಮ್ ಸಮಯನ ವ್ಯರ್ಥ ಮಾಡ್ಕೊಂಡ್ವಿ. ಇಲ್ಲಿಗೆ ಬಂದು ಈ ಮಣ್ಣು ಧೂಳು ಇದ್ರ ಮಧ್ಯೆ ನಿಂತ್ಕೊಂಡು, ಈ ದಡ್ರ ಮಧ್ಯೆ ನಿಂತ್ಕೊಂಡು ನಮ್ಮ ಸ್ಥಾನಮಾನ ಕಳ್ಕೋತಿದೀವಿ. ನಡೀರಿ, ನಿಂತ್ಕೊಳ್ಳಿ. ಇಲ್ಲಿಂದ ನೀವು ಏನೇನೋ ತಪ್ಪು ತಿಳ್ಕೊಂಡು ಹೋಗ್ಬೇಡಿ. ಯಜಮಾನ್ರೆ, ಏನ್ ಹೇಳ್ತಿದ್ರಿ ನೀವು? ಅಲ್ಲ, ಇವಳ ಗಂಡ ಏನ್ ದೊಡ್ಡ ನಾಯಕನ, ಇಷ್ಟೊಂದ್ ಜನ ಬಂದ್ರಲ್ಲ ಅಂತ? ನನ್ ಗಂಡ ಯಾವ ನಾಯಕನೂ ಅಲ್ಲ. ನನ್ ಗಂಡ ಒಬ್ಬ ವ್ಯಕ್ತಿಗಿಂತ ಒಂದ್ ವಿಚಾರ. ಸಂಘರ್ಷ ಮತ್ತೆ ಹೋರಾಟದ ಜೊತೆಗೆ ಒಂದ್ ದೊಡ್ಡ ನಂಬಿಕೆ. ವ್ಯಕ್ತಿ ಮಾತ್ರ ಅಲ್ಲ, ಒಂದು ಶಕ್ತಿ ಅವರು. ಅದು ನನಗಿವತ್ ಗೊತ್ತಾಯ್ತು, ನಾನು ಇವ್ರನ್ನೆಲ್ಲ ನೋಡಿದಾಗ. ಹಾಗೆ ಜೋಶಿ ಅವರೇ, ನೀವ್ ಯೋಚನೆ ಮಾಡಿ, ನಮ್ ಜಾತಿಲಿ ನನ್ ಗಂಡನ್ ಮಾತಿಗೆ ಎಷ್ಟು ಜನ ವಿರೋಧಿಸ್ತಾರೆ ಅಂತ. ಆದ್ರೂನು ಇವರೆಲ್ಲ ಬಂದ್ರು. ಒಂದಿನ ನನ್ ಗಂಡನ್ ಪರ ಇರೋ ಜನಸಂಖ್ಯೆ ಹೆಚ್ಚಾದ್ರೆ ಆಗೇನ್ ಮಾಡ್ತೀರಾ? ಮುಂದೇನೂ ಆಗಲ್ಲ ರಮಾಬಾಯಿ, ಸುಮ್ನೆ ಹಗ್ಲು ಕನ್ಸ್ ಕಾಣ್ಬೇಡ ನೀನು. ಆಯ್ತಲ್ಲ ಕೆಲ್ಸ, ಮುಗಿತಲ್ವಾ ಕೂಲಿ, ಹೊರಡು. ನಿನ್ನ ಓಡ್ ಹೋಗಿರೋ ಗಂಡನ್ ಹುಡ್ಕೋ ಹೋಗು. ವಕೀಲ್ ಸಾಹೇಬ್ರು ಹೇಳಿದ್ರಲ್ವಾ, ಇವತ್ ಸಂಜೆ ಒಳಗೆ ನಿನ್ ಗಂಡ ಸಿಗ್ಲಿಲ್ಲ ಅಂದ್ರೆ ಒಂದ್ ವಿಚಾರದಿಂದ ಅಪರಾಧಿ ಆಗ್ತಾನೆ ಅಂತ. ಜೋಶಿ ಅವ್ರೆ, ಅವ್ರ ಚಿಂತೆ ನೀವ್ಯಾಕೆ ಮಾಡ್ತಿದ್ದೀರಾ? ಈ ಕೆಲ್ಸ ಮುಗಿಸಿದ್ಮೇಲೆ ಅದನ್ನು ಪೂರ್ತಿ ಮಾಡ್ತೀವಿ. ನೀವಿನ್ ಹೊರಡ್ಬೋದು. ಸುಮ್ನೆ ನಿಮ್ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಕೂಲಿ ಮಾಡಿ ದುಡ್ಡು ಕೊಡಿ.
ಧನ್ಯವಾದ. ಅಕ್ಕ, ಈ ದುಡ್ಡು ತಗೊಳ್ಳಿ, ಹಾಗೆ ಎಲ್ಲರಿಗೂ ಹಂಚ್ಬಿಡಿ. ಎಲ್ರಿಗೂ ತುಂಬಾ ಧನ್ಯವಾದಗಳು ನಮಗ್ ಸಹಾಯ ಮಾಡಿದ್ದಕ್ಕೆ. ಅಕ್ಕ, ನಾನು ಅತ್ತೆ ಮತ್ತೆ ಮಾವನ್ನ ಹುಡ್ಕೊಂಡ್ ಬರ್ತೀನಿ, ನೀವ್ ಮನೆಗೆ ಹೋಗಿರಿ. ಸರಿ, ಹೋಗಿರಿ. ಎಲ್ರೂ ನಿಮ್ ದುಡ್ಡನ್ನ ಇಲ್ಲಿಡಿ. ಜನಾರ್ದನ, ನಂಜುಂಡಣ್ಣ, ನಾಳೆ ಈ ದುಡ್ಡು ತಗೊಂಡು ಸಂತೆ ಕಡೆ ಹೋಗೋಣ. ಅಲ್ಲಿ ಒಳ್ಳೊಳ್ಳೆ ಬಟ್ಟೆ ತಗೊಳ್ಳೋಣ. ಯಾವ ಥರ ಬಟ್ಟೆ ತಗೋಬೇಕು ಅಂತ ಮೊದಲೇನೆ ಮಾತಾಡ್ಕೊಳ್ಳೋಣ. ಹಾ, ನನ್ನ ಮಾತು ಕೇಳೋ ಹಾಗಿದ್ರೆ ನಾವು 3 ಜನ ಒಂದೊಂದು ಕೋಟ್ ತಗೊಳ್ಳೋಣ. ಸಂತೆಯಲ್ಲಿ ಕಮ್ಮಿಗೆ ಸಿಗುತ್ತೆ, ಈ ದುಡ್ಡಲ್ಲಿ ಬರುತ್ತೆ. ಕೋಟ? ಆದರೆ ಕೋಟ್ ಯಾಕೆ? ನೋಡಲ್ವ ನೀನು, ಮಾತ್ಗೂ ಭೀಮ್ರಾವ್ಗೆ ಆ ರಾಮ್ಜಿ ಕೋಟ್ ಹಾಕೋ ಅಂತ ಹೇಳ್ತಾನೆ. ಕೋಟ್ ಹಾಕೊಂಡ್ಮೇಲೆ ಭೀಮ್ರಾವ್ಗೆ ಓದಿರೋರೆಲ್ಲ ಕೋಟ್ ಹಾಕೋತಾರೆ ಅನ್ನೋ ಅಹಂಕಾರ ಬರುತ್ತೆ. ಅವನು ಮೇಧಾವಿ ಅನ್ಕೊಂಡ್ಬಿಟ್ಟಿದ್ದಾನೆ. ನಾವು ಕೂಡ ಕೋಟ್ ಹಾಕೊಂಡು ಅವನ್ ಮುಂದೆ ಹೋಗಿ ನಿಂತ್ಕೊಂಡು, ಏಯ್ ಭೀಮ್ರಾವ್ ನೋಡೋ, ಓದ್ದೇ ಇರೋರು ಕೂಡ ಕೋಟ್ ಹಾಕೋತಾರೆ ಅಂತ ನಾವು ಅವನ ಎದುರು ನಿಂತ್ಕೊಂಡು ತೋರ್ಸೋಣ. ಒಳ್ಳೆ ಸಲಹೆ ನಂಜುಂಡಣ್ಣ. ಹಾಗಾದ್ರೆ ನಾವು ನಾಳೆನೆ ಸಂತೆಗೆ ಹೋಗಿ ಎಲ್ರೂ ಒಂದೊಂದು ಒಳ್ಳೆ ಕೋಟ್ ತಗೊಂಡ್ಬರೋಣ. ರಮಾ ಎಲ್ಲಿ? ಕರೀರಿ ಹೊರಗೆ. ಆ ವಕೀಲ್ ಸಾಹೇಬ್ರು ಬೇರೆ ಬಂದ್ರು, ನಡೀರಿ ನೋಡೋಣ ಏನ್ ಕತೆ ಅಂತ. ಎಲ್ಲಿ ಹೋದ್ರು ಇವರು? ಎಲ್ಲಿ ಅಂತ ಹುಡುಕ್ಲಿ? ರಮಾ, ಅಲ್ಲೆಲ್ಲೂ ಇಲ್ಲ. ನಾನು ಆ ಕಡೆಯಿಂದನೇ ಬರ್ತಾ ಇದ್ದೀನಿ. ಎಲ್ಲಿ ಹೋದ್ರು ಇವರು? ಒಂದ್ ಮಾತು ಹೇಳ್ದೆ ಹೋಗಿದ್ದಾರೆ. ಮಾತ್ರ ಇಷ್ಟುದ್ದ ಆಡ್ತಾರೆ. ರಮಾ, ನಿನ್ನಿಂದ ಏನೂ ಮುಚ್ಚಿರಲ್ಲ ನಾನು ಅಂತ. ಬೆಳಿಗ್ಗೆನೆ ಹೊರಟೋಗಿದ್ದಾರೆ, ಒಂದ್ ಮಾತು ಹೇಳಲಿಲ್ಲ. ಸಿಗ್ಲಿ ಅವರು, ನನಗೆ ಜಗಳ ಆಡ್ಬೇಕು ಅನ್ನಿಸ್ತಿದೆ. ಜಗಳ ಎಲ್ಲ ಬೇಡ, ಮಾತೇ ಆಡಲ್ಲ ನಾನು. ರಮಾ, ಯೋಚನೆ ಮಾಡಬೇಡ ಮಗಳೇ, ಬಂದು ಬಿಡ್ತಾರೆ. ನನಗೂ ಗೊತ್ತಮ್ಮ ಬರ್ತಾರೆ ಅಂತ. ಆದ್ರೆ ಯಾವಾಗ? ಬೆಳಿಗ್ಗೆ ಹೋಗಿರೋದು, ರಾತ್ರಿ ಆದ್ರೂ ಬಂದಿಲ್ಲ. ರಮಾ, ಬೇಗ ವಠಾರಕ್ ಬಾ. ಆ ವಕೀಲ ಮತ್ತೆ ರಂಪ ಮಾಡ್ತಿದ್ದಾನೆ, ಜೋರಾಗಿ ಕಿರ್ಚಾಡ್ತಿದ್ದಾನೆ. ಅಕ್ಕ, ವಕೀಲ್ ಅನ್ಬೇಡಿ, ವಕೀಲ್ ಸಾಹೇಬ್ರು ಅನ್ನಿ. ಏನು? ಚೆನ್ನಾಗಿ ಓದಿ ನನ್ ಗಂಡನು ವಕೀಲ್ರೇ ಆಗ್ತಿರೋದಲ್ವಾ? ಅವರು ಗೌರವ ಕೊಡೋದು ತುಂಬಾನೇ ಮುಖ್ಯ. ನಡಿ ಮಗಳೇ, ಮನೆಗೆ ಹೋಗೋಣ ಬಾ. ನಡಿ. ಎಲ್ಲಿ ಆ ರಮಾ? ದೊಡ್ಡದಾಗಿ ಹೇಳಿದ್ಲಲ್ಲ ರಾತ್ರಿವರೆಗೂ ಸಮಯ ಕೊಡಿ ಅಂತ. ನಾನು ಇಲ್ಲೇ ಇದ್ದೀನಿ. ಬಂದ್ಯಾ? ಎಲ್ಲಿ ಆ ನಿನ್ನ ಮಾವ, ನಿನ್ನ ಮೇರತ್ತೆ, ಆ ನಿನ್ನ ಸತ್ಯದ ಪರಿಪಾಲಕ ಭೀಮ್ರಾವ್? ಈಗಾಗಲೇ ಸಾಬೀತಾಗೋಗಿದೆ, ಈ ಭೀಮ್ರಾವ್ ಒಬ್ಬ ಹೇಡಿ ಪಲಾಯನವಾದಿ ಅಂತ. ಇನ್ಸ್ಪೆಕ್ಟ್ರೇ, ಮೊದಲು ಇವಳನ್ನ ಠಾಣೆ ಕರ್ಕೊಂಡು ನಡೀರಿ. ನಾಳೆ ಬೆಳಗ್ಗೆ ಹೊತ್ತಿಗೆ 4 ದಿಕ್ಕಿಗೂ ಗೊತ್ತಾಗ್ಬಿಡುತ್ತೆ ರಮಾ ಅರೆಸ್ಟ್ ಆಗಿದ್ದಾಳೆ ಅಂತ. ಭೀಮ್ರಾವ್ ಕಾನೂನಿಗೆ ಹೆದರಿ ಓಡ್ ಹೋಗಿದ್ದಾನೆ ಅಂತ. ಆಗ ಅವನು ನಿನಗೋಸ್ಕರ ಖಂಡಿತ ಬರ್ತಾನೆ. ಹೇಳ್ರಪ್ಪ, ಜೀಜಾಬಾಯಿ ನನ್ನ ಹತ್ರ ಹೇಳಿದ್ಲು, ಭೀಮಾ ಹೆಂಡತಿಯ ಗುಲಾಮ ಅಂತ. ವಕೀಲ್ ಸಾಹೇಬ್ರೆ, ಭೀಮ ಹೆಂಡತಿ ಗುಲಾಮ ಅಲ್ಲ, ಅದನ್ನ ಗೌರವ ಅಂತಾರೆ.
ಹೋಗ್ಲಿ ಬಿಡಿ, ಇಂಥ ಮಾತೆಲ್ಲ ನಿಮ್ಮ ತಲೆಗೆ ಹೋಗಲ್ವಲ್ಲ. ಓಡೋದು ನನ್ನಂದೂ ಡೋಂಗಿ ಮಾತುಗಳೇನೆ. ಇನ್ಸ್ಪೆಕ್ಟ್ರೆ, ಹೇಳಿ ಅವಳಿಗೆ ಇವಳೆ ಠಾಣೆಗೆ ಬರೋದಕ್ಕೆ, ಇಲ್ಲ ಅಂದ್ರೆ ಒದ್ದು ಎಳ್ಕೊಂಡು ಹೋಗ್ಬೇಕಾಗುತ್ತೆ ಅಂತ. ಏನಂದ್ರಿ ನೀವು? ಹೇಳಿ ಇನ್ನೊಂದ್ಸಲ. ಏನೇನೋ ಹೇಳ್ತಿದ್ದೀರಾ? ಅಯ್ಯೋ, ಇವಳು ಭೀಮ್ರಾವ್ನ ಹೆಂಡ್ತಿನಪ್ಪ. ರಮಾಬಾಯಿ ಭೀಮ್ರಾವ್ನ ಆದರ್ಶ ಅಂತ ಒಪ್ಕೊಂಡಿರೋಳು, ಅವನ್ ಪಾಲನೆ ಮಾಡೋಳು. ಖಂಡಿತ ಕಾನೂನಿಗೆ ಬೆಲೆ ಕೊಡ್ತಾಳೆ ಇವಳು. ಕಾನೂನಿಗೆ ಬೆಲೆ ಕೊಟ್ಟು ಅವಳಾಗವಳೆ ನಿಮ್ ಜೊತೆ ಬರ್ತಾಳೆ. ಏನ್ ರಮಾಬಾಯಿ? ಮೊದಲನೇ ಸಲ ಏನೋ ಸರಿಯಾಗಿ ಹೇಳಿದಿರ. ನಡೀರಿ ಇನ್ಸ್ಪೆಕ್ಟ್ರೆ. ರಮಾ, ಇರು ರಮ, ನಾನು ಮಾತಾಡ್ತೀನಿ. ಇರ್ಲಿ ಬಿಡಿ, ಏನು ಮಾತಾಡ್ಬೇಡಿ, ನಾನು ಹೋಗ್ತೀನಿ. ನಡೀರಿ. ನಿಂತ್ಕೊಳ್ಳಿ ವಕೀಲ್ ಸಾಹೇಬ್ರೆ. ನಾನು, ಅಪ್ಪ, ಅತ್ತೆ ಎಲ್ಲರೂ ಬಂದಿದ್ದೀವಿ. ಈಗ ರಮನ್ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಕೇಸ್ ಬಗ್ಗೆ ಮಾತಾಡೋದಾದ್ರೆ, ಕೋರ್ಟಲ್ಲಿ ನಾವು ಖಂಡಿತ ಹೋರಾಟ ಮಾಡ್ತೀವಿ. ಅದಕ್ಕೆ ನಾವು ತಯಾರಾಗಿದ್ದೀವಿ. ಹಾಗೆ ಇನ್ಸ್ಪೆಕ್ಟ್ರೆ, ಈಗ ಯಾರನ್ನೂ ಠಾಣೆಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ವಲ್ಲ? ಸರಿ, ಹಾಗಿದ್ರೆ ನಾನು ಇನ್ನು ಬರ್ತೀನಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಹತ್ರ ಒಂದೇ ವಿಷಯ ವಿನಂತಿ ಮಾಡೋದು. ಕೊನೆ ಪಕ್ಷ ಮಹಿಳೆಯರನ್ನಾದರೂ ರಾತ್ರಿ ಹೊತ್ತಲ್ಲಿ ಅರೆಸ್ಟ್ ಮಾಡಕ್ಕೆ ಹೋಗಬೇಡಿ. ಇದು ಮಾನವೀಯತೆಗೂ ಒಳ್ಳೆಯದು, ನಿಮ್ಮ ಕಾನೂನಿಗೂ ಒಳ್ಳೆಯದು. ನಿನ್ನ ಮಾತು ನಿಜ ಭೀಮ್ರಾವ್.